ಸ್ವಾಗತ. ನಾವು ಪ್ರಾರಂಭಿಸುವ ಮೊದಲು ಒಂದು ಪ್ರಮುಖ ನಿಯಮವನ್ನು ನೆನಪಿನಲ್ಲಿಡಿ. ಪ್ರತಿಯೊಂದು ಹೂಡಿಕೆಯಲ್ಲೂ ಒಂದಿಷ್ಟು ಮಟ್ಟದ ಅಪಾಯವಿರುತ್ತದೆ. ಸಾಮಾನ್ಯವಾಗಿ ಹೆಚ್ಚಿನ ಲಾಭದಲ್ಲಿ ಹೆಚ್ಚಿನ ಅಪಾಯವಿರುತ್ತದೆ ಮತ್ತು ಕಡಿಮೆ ಲಾಭದಲ್ಲಿ ಕಡಿಮೆ ಅಪಾಯವಿರುತ್ತದೆ. ಒಬ್ಬ ಡೆಲಿವರಿ ಪಾಲುದಾರರಾಗಿ ನಿಮ್ಮ ಆದಾಯವು ನಿಮ್ಮ ದೈನಂದಿನ ಕೆಲಸ ಮತ್ತು ನೀವು ಪೂರ್ಣಗೊಳಿಸುವ ಡೆಲಿವರಿಗಳ ಸಂಖ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ದೀರ್ಘಕಾಲೀನ ಹಣಕಾಸಿನ ಭದ್ರತೆಯನ್ನು ನಿರ್ಮಿಸಲು ಇಂದಿನ ಗಳಿಕೆಗಿಂತ ಹೆಚ್ಚಿನದನ್ನು ಯೋಜಿಸುವುದು ಅಗತ್ಯವಾಗಿದೆ. ನಿಯಮಿತವಾಗಿ ಸ್ವಲ್ಪ ಮೊತ್ತವನ್ನು ಉಳಿಸುವುದರಿಂದ ನೀವು ತುರ್ತು ಸಂದರ್ಭಗಳು, ಭವಿಷ್ಯದ ಗುರಿಗಳು ಮತ್ತು ಕುಟುಂಬದ ಅಗತ್ಯಗಳು, ಶಿಕ್ಷಣ ಅಥವಾ ನಿವೃತ್ತಿಯಂತಹ ಪ್ರಮುಖ ಜೀವನ ವೆಚ್ಚಗಳಿಗೆ ಸಿದ್ಧರಾಗಿರಲು ಸಹಾಯ ಮಾಡುತ್ತದೆ. ನಿಮ್ಮ ಹಣವನ್ನು ಬೆಳೆಸಲು ಮತ್ತು ರಕ್ಷಿಸಲು ಸಹಾಯ ಮಾಡುವ ಕೆಲವು ಹೂಡಿಕೆ ಆಯ್ಕೆಗಳನ್ನು ನೋಡೋಣ. ಕಡಿಮೆ ಅಪಾಯದ ಹೂಡಿಕೆಗಳೊಂದಿಗೆ ಪ್ರಾರಂಭಿಸೋಣ. ಮೊದಲ ಆಯ್ಕೆ ಉಳಿತಾಯ ಖಾತೆ. ಉಳಿತಾಯ ಖಾತೆಯು ನಿಮ್ಮ ಹಣವನ್ನು ಇಡಲು ಸುರಕ್ಷಿತವಾದ ಸ್ಥಳವಾಗಿದೆ. ನಿಮಗೆ ಅಗತ್ಯವಿರುವಾಗ ನಿಮ್ಮ ಹಣವನ್ನು ಪ್ರವೇಶಿಸಲು ಇದು ಅನುಮತಿಸುತ್ತದೆ ಮತ್ತು ಸ್ವಲ್ಪ ಪ್ರಮಾಣದ ಬಡ್ಡಿಯನ್ನು ಗಳಿಸುತ್ತದೆ. ಹೆಚ್ಚಿನ ಬ್ಯಾಂಕುಗಳು ವಾರ್ಷಿಕ ಸುಮಾರು 2.5% ರಿಂದ 3% ಲಾಭವನ್ನು ನೀಡುತ್ತವೆ. ಎರಡನೇ ಆಯ್ಕೆ ಅಟಲ್ ಪೆನ್ಷನ್ ಯೋಜನೆ ಅಥವಾ APY. APY ಸರ್ಕಾರಿ ಬೆಂಬಲಿತ ಪಿಂಚಣಿ ಯೋಜನೆಯಾಗಿದೆ. ನೀವು ಪ್ರತಿ ತಿಂಗಳು ಸ್ವಲ್ಪ ಮೊತ್ತವನ್ನು ಪಾವತಿಸುತ್ತೀರಿ. ಇದು ನಿಮ್ಮ ವಯಸ್ಸು ಮತ್ತು ಅಪೇಕ್ಷಿತ ಪಿಂಚಣಿ ಮೊತ್ತವನ್ನು ಅವಲಂಬಿಸಿ ಸಾಮಾನ್ಯವಾಗಿ 200 ರಿಂದ 1,000 ರೂಪಾಯಿಗಳ ನಡುವೆ ಇರುತ್ತದೆ. 60 ವರ್ಷ ವಯಸ್ಸಿನ ನಂತರ ನೀವು 1,000 ರಿಂದ 5,000 ರೂಪಾಯಿಗಳ ನಡುವೆ ಖಾತರಿಯ ಮಾಸಿಕ ಪಿಂಚಣಿಯನ್ನು ಪಡೆಯುತ್ತೀರಿ. ಮೂರನೇ ಆಯ್ಕೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ PPF. PPF ಅತ್ಯಂತ ಕಡಿಮೆ ಅಪಾಯವಿರುವ ಸರ್ಕಾರಿ ಉಳಿತಾಯ ಯೋಜನೆಯಾಗಿದೆ. ನೀವು ವರ್ಷಕ್ಕೆ ಕನಿಷ್ಠ 500 ರೂಪಾಯಿಗಳನ್ನು ಹೂಡಿಕೆ ಮಾಡಬಹುದು ಮತ್ತು ಸುಮಾರು 7% ವಾರ್ಷಿಕ ಲಾಭವನ್ನು ಗಳಿಸಬಹುದು. ಗಳಿಸಿದ ಬಡ್ಡಿಯು ತೆರಿಗೆ ಮುಕ್ತವಾಗಿರುತ್ತದೆ. ನಾಲ್ಕನೇ ಆಯ್ಕೆ ಫಿಕ್ಸೆಡ್ ಡೆಪಾಸಿಟ್ಗಳು. ಇದನ್ನು FDಗಳು ಎಂದು ಕರೆಯುತ್ತಾರೆ. FDಯಲ್ಲಿ ನೀವು ಒಂದು ನಿಶ್ಚಿತ ಅವಧಿಗೆ ಬ್ಯಾಂಕ್ನಲ್ಲಿ ಹಣವನ್ನು ಠೇವಣಿ ಮಾಡುತ್ತೀರಿ ಮತ್ತು ಖಾತರಿಯ ಲಾಭವನ್ನು ಪಡೆಯುತ್ತೀರಿ. ಬ್ಯಾಂಕ್ ಮತ್ತು ಅವಧಿಯನ್ನು ಅವಲಂಬಿಸಿ ಲಾಭವು ಸಾಮಾನ್ಯವಾಗಿ ವರ್ಷಕ್ಕೆ ಸುಮಾರು 6% ರಿಂದ 7% ಇರುತ್ತದೆ. ಕೊನೆಯ ಕಡಿಮೆ ಅಪಾಯದ ಆಯ್ಕೆ ಎಂದರೆ ಲೋ ರಿಸ್ಕ್ ಮ್ಯೂಚುವಲ್ ಫಂಡ್ಗಳು. ಮ್ಯೂಚುವಲ್ ಫಂಡ್ಗಳೊಂದಿಗೆ ತಜ್ಞರು ನಿಮ್ಮ ಹಣವನ್ನು ವಿವಿಧ ಆಸ್ತಿಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ಇದು ಒಂದೇ ಕಂಪನಿಯಲ್ಲಿ ಹೂಡಿಕೆ ಮಾಡುವುದಕ್ಕಿಂತ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕಡಿಮೆ ಅಪಾಯದ ಮ್ಯೂಚುವಲ್ ಫಂಡ್ಗಳು ಸಾಮಾನ್ಯವಾಗಿ ದೀರ್ಘಾವಧಿಯಲ್ಲಿ ವರ್ಷಕ್ಕೆ 6% ರಿಂದ 8% ಲಾಭವನ್ನು ನೀಡುತ್ತವೆ. ಈಗ ಮಧ್ಯಮ ಅಪಾಯದ ಹೂಡಿಕೆಗಳನ್ನು ನೋಡೋಣ. ಮೊದಲ ಆಯ್ಕೆ ಡಿಜಿಟಲ್ ಗೋಲ್ಡ್. ಡಿಜಿಟಲ್ ಗೋಲ್ಡ್ ನಿಮಗೆ ಫೋನ್ಪೇ, ಪೇಟಿಎಂ ಅಥವಾ ಗೂಗಲ್ ಪೇನಂತಹ ಆ್ಯಪ್ಗಳ ಮೂಲಕ ಆನ್ಲೈನ್ನಲ್ಲಿ ಚಿನ್ನವನ್ನು ಖರೀದಿಸಲು ಅನುಮತಿಸುತ್ತದೆ. ಚಿನ್ನದ ಬೆಲೆಗಳು ಏರಿಳಿತವಾಗಬಹುದು, ಆದ್ದರಿಂದ ಲಾಭದ ಭರವಸೆ ಇರುವುದಿಲ್ಲ. ಐತಿಹಾಸಿಕವಾಗಿ ಚಿನ್ನವು ದೀರ್ಘಕಾಲದವರೆಗೆ ಸುಮಾರು 10% ಅಥವಾ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ನೀಡಿದೆ. ಎರಡನೇ ಮಧ್ಯಮ ಅಪಾಯದ ಆಯ್ಕೆಯೆಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡುಗಳು. ಈ ಫಂಡುಗಳು ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡುತ್ತವೆ. ಈಕ್ವಿಟಿ ಮ್ಯೂಚುವಲ್ ಫಂಡುಗಳು FDಗಳು ಅಥವಾ ಉಳಿತಾಯ ಖಾತೆಗಳಿಗಿಂತ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತವೆ, ಏಕೆಂದರೆ ಬೆಲೆಗಳು ಬೇಗನೆ ಬದಲಾಗಬಹುದು. ಆದರೆ ನೀವು ಹೆಚ್ಚು ಹಣವನ್ನು ಗಳಿಸಬಹುದು. ಐತಿಹಾಸಿಕವಾಗಿ ಅನೇಕ ಈಕ್ವಿಟಿ ಮ್ಯೂಚುವಲ್ ಫಂಡುಗಳು ದೀರ್ಘಾವಧಿಯಲ್ಲಿ ಸರಾಸರಿ ವಾರ್ಷಿಕ ಸುಮಾರು 10% ರಿಂದ 14% ಲಾಭವನ್ನು ನೀಡಿವೆ. ಮುಂದಿನದು RBI ರಿಟೇಲ್ ಡೈರೆಕ್ಟ್ ಸ್ಕೀಮ್. ಇದು ಸರ್ಕಾರಿ ಭದ್ರತೆಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ನೇರವಾಗಿ ಭಾರತ ಸರ್ಕಾರಕ್ಕೆ ಹಣವನ್ನು ಸಾಲ ನೀಡಲು ನಿಮಗೆ ಅನುಮತಿಸುತ್ತದೆ. ಹೂಡಿಕೆಗಳು ಸರ್ಕಾರದಿಂದ ರಕ್ಷಿಸಲ್ಪಟ್ಟಿರುವುದರಿಂದ ಅವು ಲಭ್ಯವಿರುವ ಅತ್ಯಂತ ಸುರಕ್ಷಿತ ಹೂಡಿಕೆ ಆಯ್ಕೆಗಳಲ್ಲಿ ಒಂದಾಗಿವೆ. ಹಾಗಾದರೆ ನೀವು ಯಾವ ಹೂಡಿಕೆಗಳನ್ನು ಆರಿಸಿಕೊಳ್ಳಬೇಕು? ಸರಿಯಾದ ಹೂಡಿಕೆಯು ನಿಮ್ಮ ಆದಾಯ ಮತ್ತು ನಿಮ್ಮ ಹಣಕಾಸಿನ ಗುರಿಗಳನ್ನು ಅವಲಂಬಿಸಿರುತ್ತದೆ. ನೀವು ಹೂಡಿಕೆಗೆ ಹೊಸವರಾಗಿದ್ದರೆ ಉಳಿತಾಯ ಖಾತೆ, APY, PPF ಅಥವಾ ಫಿಕ್ಸೆಡ್ ಡೆಪಾಸಿಟ್ನಂತಹ ಸುರಕ್ಷಿತ ಆಯ್ಕೆಗಳೊಂದಿಗೆ ಪ್ರಾರಂಭಿಸಿ. ಹೆಚ್ಚಿನ ಅಪಾಯದ ಆಯ್ಕೆಗಳಲ್ಲಿ ಹೂಡಿಕೆ ಮಾಡುವ ಮೊದಲು ತುರ್ತು ನಿಧಿಯನ್ನು ಎಮರ್ಜೆನ್ಸಿ ಫಂಡ್ ರಚಿಸುವುದು ಮುಖ್ಯವಾಗಿದೆ. ಇದು ವೈದ್ಯಕೀಯ ವೆಚ್ಚಗಳು ಅಥವಾ ವಾಹನ ರಿಪೇರಿಯಂತಹ ಅನಿರೀಕ್ಷಿತ ಸಂದರ್ಭಗಳಿಗಾಗಿ ಮೀಸಲಿಟ್ಟ ಹಣವಾಗಿದೆ. ಉದಾಹರಣೆಗೆ,
ನಿಮ್ಮ ಡೆಲಿವರಿಗಳಿಂದ ನೀವು ದಿನಕ್ಕೆ ₹1,000 ಗಳಿಸುತ್ತೀರಿ ಮತ್ತು ನಿಮ್ಮ ದೈನಂದಿನ ವೆಚ್ಚಗಳು ಸುಮಾರು ₹700 ಎಂದು ಊಹಿಸಿಕೊಳ್ಳಿ. ಉಳಿದ ₹300 ಈ ರೀತಿ ಯೋಜಿಸಬಹುದು. ತುರ್ತು ಸಂದರ್ಭಗಳಿಗಾಗಿ ₹100, ಅನಿರೀಕ್ಷಿತ ವೆಚ್ಚಗಳಿಗಾಗಿ ಸುರಕ್ಷತಾ ನಿಧಿಯನ್ನು ನಿರ್ಮಿಸಿ. ಭವಿಷ್ಯದ ಗುರಿಗಳಿಗಾಗಿ ₹100, ಕುಟುಂಬದ ಅಗತ್ಯಗಳು ಅಥವಾ ಶಿಕ್ಷಣಕ್ಕಾಗಿ ಉಳಿಸಿ. ಮತ್ತು ಹೂಡಿಕೆಗಳಿಗಾಗಿ ಸುರಕ್ಷಿತ ಆಯ್ಕೆಗಳೊಂದಿಗೆ ಪ್ರಾರಂಭಿಸಿ ಮತ್ತು ಮ್ಯೂಚುವಲ್ ಫಂಡ್ಗಳೊಂದಿಗೆ ಪ್ರಾರಂಭಿಸಿ ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ನಿಧಾನವಾಗಿ ಗಮನಿಸಿ. ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ವೆಚ್ಚವನ್ನು ಮಾತ್ರ ಹೆಚ್ಚಿಸುವ ಬದಲು ನೀವು ಹೂಡಿಕೆ ಮಾಡುವ ಮೊತ್ತವನ್ನು ಹೆಚ್ಚಿಸಬಹುದು. ನೆನಪಿಡಿ, ಯಶಸ್ವಿ ಹೂಡಿಕೆಯು ಬೇಗನೆ ಶ್ರೀಮಂತರಾಗುವುದರ ಬಗ್ಗೆ ಅಲ್ಲ. ಇದು ಒಂದು ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು, ನಿಯಮಿತವಾಗಿ ಹೂಡಿಕೆ ಮಾಡುವುದು, ತಾಳ್ಮೆಯಿಂದ ಇರುವುದು ಮತ್ತು ನಿಮ್ಮ ಹಣವು ಸಮಯದೊಂದಿಗೆ ಬೆಳೆಯಲು ಬಿಡುವುದರ ಬಗ್ಗೆಯಾಗಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು.